ಸರ್ ಈ ಕತೆನ ಇಷ್ಟು ವರ್ಷ ಬರ್ಕೊಂಡಿರೋ ಕತೆನ ಮೇ ಬಿ ಯಾರಿಗಾದ್ರೂ ಕೊಟ್ಟು ಮಾಡಿಸ್ಬೋದಾಗಿತ್ತು. ಅಭಿ ಅವ್ರಿಗೆ ಕೊಟ್ಟು ಮಾಡುವಂತ ಧೈರ್ಯ ಯಾಕೆ ಸರ್? ಯಾರ್ಯಾರು ಕೊಡಕ್ಕೆ ಏನ್ ನಮ್ ಕತೆ ಕೇಳದ್ ನಮ್ ಕತೆ ಇದ್ರು ಫಸ್ಟ್ ಕೇಳೋದ್ ಹೆಂಗ್ ಗೊತ್ತಾ, ಯಾರೋ ಸ್ಟಾರ್ಗೆ ಒಂದು ಕತೆ ಮಾಡ್ಕೊಡಿ. ನನ್ಗೆ ಮಾಡಕ್ ಆಗಲ್ಲ ಸ್ಟಾರ್ಗಳಿಗೆ ಅಂತ. ನಾನು ಕತೆ ಮಾಡಿದೀನಿ, ಅದನ್ನ ನೋಡಿ ಯಾವ ಸ್ಟಾರ್ ಒಪ್ಕೊ ಆಗ್ತಾರ, ಆಕ್ಟರ್ ಫಿಟ್ ಆಗ್ತಾರ ನೋಡಿ ಅಂತೀನಿ. ಮನ್ಸಲ್ಲಿ ಇಟ್ಕೊಂಡು ನೀವು ಮಾಡಿ ಅನ್ನಕ್ಕಾಗಲ್ಲ. ಈಗ ಎಲ್ಲ ಕನ್ನಡದ ಆಕ್ಟರ್ಗಳು ಎಲ್ಲರೂ ನನ್ಗೆ ಇಷ್ಟ, ಎಲ್ಲರೂ ನನಗೆ ಗೊತ್ತಿದ್ದಾರೆ. ಹೌದು, ದರ್ಶನ್, ಯಶ್ ಇಂದ ಹಿಡಿದು ಇವರಿಂದ ಹಿಡಿದು ಶಿವಣ್ಣ ಅಂದ್ರೆ ಬಹಳ ಇಷ್ಟ ನನಗೆ. ಎಲ್ರೂ ಗೊತ್ತಿದ್ದಾರೆ ನನಗೆ, ಸುದೀಪ್ ಇಂದ ಹಿಡಿದು ಎಲ್ರು. ಅವ್ರಿಗೋಸ್ಕರ ಒಂದು ಕತೆ ಹೆಣ್ಕೊಡು ಅಂದ್ರೆ ನನ್ನ ಖಂಡಿತ ಆಗಲ್ಲ. ನಾನು ಹೇಳ್ತೀನಿ, ನಂಗೆ ಟಿಪ್ಪು ಸುಲ್ತಾನ್ ಮಾಡಕ್ಕೆ ಇಷ್ಟ, ಯಾರೋ ಆಕ್ಟಿಂಗ್ ಮುಂದೆ ಬರಲ್ಲ, ನಾನು ಮಾಡ್ತೀನಿ ಅಂತ. ನಾನು ಭಾಳ ಸರಿ ಹೇಳಿದ್ದೀನಿ, ನಾನು ಮಾಡಿದ್ರು ನಾರ್ತ್ ಇಂಡಿಯಾದಿಂದ ಕರ್ಕೊಂಬರ್ಬೇಕು. ಆದ್ರೆ ಯಾರೋ ಆಕ್ಟರ್ನ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಟಿಪ್ಪು ಸುಲ್ತಾನ್ ಕತೆ ನಾನು ಮಾಡ್ತೀನಿ, ಸ್ಕ್ರಿಪ್ಟ್ ಮಾಡ್ತೀನಿ, ಅದಕ್ಕೆ ಸೂಟ್ ಆಗೋ ಆಕ್ಟರ್ ಹಿಡಿಯೋಣ ಅಂತ ಹೇಳ್ತೀನಿ ನಾನು. ಅದು ನಮ್ಮ ಕ್ಯಾರೆಕ್ಟರ್ಗಳು. ಸೊ ಅಭಿನಯ ಯಾಕೆ ಮಾಡಿಸಿದ್ದೀನಿ ರೀ, ಇವ್ರು ಅಂಡರ್ವರ್ಲ್ಡ್ ಮಾಡಕ್ ಬಂದ್ರು ನನ್ನ ಹತ್ರ. ದೇವೇಂದ್ರ ಬಂದಿದ್ದು ಅಂಡರ್ವರ್ಲ್ಡ್ ಒಂದು ಕತೆಗೆ ಎಡ್ಬುಷ್ ಆಗುವಾಗ ಮಾತನಾಡಿದ್ರು. ಅಂಡರ್ವರ್ಲ್ಡ್ ಅಲ್ಲಿ ಯಾರನ್ನ ಮಾಡಬೇಕು ಏನು ಅದು ಫಿಕ್ಸ್ ಆಗೋಯ್ತು. ಒಂದು 4-5 ಮೀಟಿಂಗ್ ಆಯ್ತು. ಆ ಮಾತನಾಡ್ತಾ ದಂಡು ಪಾಳಿದ ವಿಷಯ ಬಂದಾಗ ನಾನು ದೇವೇಂದ್ರ ಅವ್ರಿಗೆ ಹೇಳ್ತೀನಿ, ನನಗೊಂದು ಟೈಮಲ್ಲಿ ಇಷ್ಟ ಆಯ್ತು ದೇವೇಂದ್ರ, ಅದು ಮಾಡಬೇಕು ಅಂತ. ಪೊಲೀಸ್ ಹಿತೈಷಿಗಳೇ ಬೇಡ ಅಂದ್ಬಿಟ್ರು. ಇವತ್ತು ಯಾರೋ ಹೇಳಿದ್ರೆ ನನಗೆ ಒಳಗಡೆ ತುಂಬ ಕೊರಿತಾ ಇರೋ ವಸ್ತು ಅದು ಅಂತ ಹೇಳಿದಾಗ ನಾನು ಮಾಡ್ತೀನಿ. ನಾನು ತುಂಬಾ ಧೈರ್ಯ ಬೇಕು. ನೀವು ಕೂತ್ಕೊಂಡು ಮಾತಾಡ್ದಂಗಲ್ಲ, ನೀವಿದಿರಲ್ಲ, ನಾನು ಫೇಸ್ ಮಾಡ್ಕೊಳ್ತೀನಿ, ನಿಮ್ಗೆ ಯಾರು ಫೇಸ್ ಮಾಡಂಗಿರ್ಬೇಕು ಅಂದೆ. ಅಣ್ಣ ನೀವು ಪಕ್ಕದಲ್ಲಿ ಇದ್ದಾಗ ಯಾರು ಬರಲಿ ನಾನು ಫೇಸ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಆಮೇಲೆ ಅಭಿಗೆ ಒಪ್ಪಿಸಿದೆ. ಅಭಿ ಫಸ್ಟ್ ಒಪ್ಲಿಲ್ಲ. ನಾನು ಬಲಿ ದೊಡ್ಡಪ್ಪ ಇವತ್ತಿದ್ಯಾ, ಆಮೇಲೆ ಕೊಟ್ಟೆ. ಆನ್ಲೈನಲ್ಲಿ ನೀನು ಸರ್ಚ್ ಮಾಡು, ಮತ್ತೆ ಆನ್ಲೈನಲ್ಲಿ ನೀನು ಪದೇ ನೋಡಿದಾಗ ಐಡಿಯಾ ಬಂದ್ಬಿಡುತ್ತೆ, ನಡೀತಾ ಇದೆಯೋ ಇಲ್ವೋ, ಮತ್ತು ಪೇಪರ್ಗಳಲ್ಲಿ ಬರ್ತಾ ಇರೋದು ನೋಡು ಅಂದಾಗ ನನಗೆ ಗೊತ್ತಿರೋ 10ರಷ್ಟು ನಾವು 1 ವಾರದಲ್ಲಿ ಸ್ಟಡಿ ಮಾಡಿಬಿಟ್ಟು ಶಾಕ್ ಆಗ್ಬಿಟ್ಟು ಡಿಸ್ಟರ್ಬ್ ಆಯ್ತು ಮೈಂಡ್. ಡಿಸ್ಟರ್ಬ್ ಆಗ್ಬಿಟ್ಟು ಇಲ್ಲದಪ್ಪ ನಾನು ಇದನ್ನು ಮಾಡ್ತೀನಿ ಅಂತ ಅಂದ. ಬೇರೆ ಮಾತಾಡಿಲ್ಲ ಅನ್ಕೋಬೇಡಿ, ಬೇರೆ ಮಾತಾಡಿದ್ದೀನಿ, ಯಾರೂ ಇಷ್ಟಪಡಲಿಲ್ಲ, ಬೇಡ ಅಂದ್ಬಿಟ್ಟು. ಸಾರ್ ದಂಡೋಪಾಯ ಇವು ಅಂದಾಗ ಏನ್ ಟರ್ನ್ ತಗೊಳುತ್ತೋ. ಆಮೇಲೆ ನಾನು ದೊಡ್ಡ ರಾಜಕಾರಣಿಗಳು ಹಿಂಗಿದ್ದಾರೆ ಅಂದಾಗ ಇನ್ನೂ ಗಾಬರಿ ಆಗ್ಬಿಟ್ಟು ಮುಂದಕ್ಕೆ ಬರಲಿಲ್ಲ ಯಾರು. ಮಾತಾಡಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಬೇರೆ ಯಾವ್ದಾರ ಮಾತಾಡಿ ಸರ್ ಅಂದ್ರು. ಬೇರೆ ಯಾವ್ದೋ ಕತೆ, ನೀವೇನ್ ಸರ್ ನೀವು ಎಂತೆಂಥದ್ದು ಹೇಳೋದು ನೀವು, ನಾವು ಅನೌನ್ಸ್ ಮಾಡಿದ ತಕ್ಷಣ ನೋಡ್ಬೇಕು ಹೆಂಗೆ ಬರ್ತಾರೆ ಗೊತ್ತಾ, ಎಷ್ಟು ಆಸೆ ಇಟ್ಕೊಂಡು ಬರ್ತಾರೆ. ಬಿಸ್ನೆಸ್ ಆಗ್ಬೇಕು, ನೀವು ಮಾಡಿದಿರಿ ಆ ಸ್ಕ್ರಿಪ್ಟು ಇದು ಇಂಥ ಆಕ್ಟರ್ ಅಂದಾಗ 25 ಕೋಟಿ ಟೇಬಲ್ ಮೇಲೆ ಬಂದ್ಬಿಡ್ಬೇಕಣ್ಣ. ನನಗೆ ಕೋಟಿ ಬಗ್ಗೆ ಮಾತನಾಡಬೇಡ್ರಪ್ಪ, ಸಿನಿಮಾ ಬಗ್ಗೆ ಮಾತನಾಡಿ, ಕಲೆ ಬಗ್ಗೆ ಮಾತನಾಡಿ, ನಾನು ಬಳಸೋ ಒಂದು ಮಾಧ್ಯಮದ ಬಗ್ಗೆ ಮಾತನಾಡಿದ್ರೆ ನೀವು ಅಂಥದ್ದು ಮಾತಾಡಿ ಅಣ್ಣ, ಇದು ಏನಣ್ಣ ಇದು ಅನ್ನೋರು. ನಮ್ಮ ದೇವೇಂದ್ರ ಮಾತ್ರ ಧೈರ್ಯ ಮಾಡ್ಬಿಟ್ರು, ಅಣ್ಣ ಇದು ಮಾಡೋಣ. ಮತ್ತು ಅವ್ರಿಗೆ ಇದ್ರ ಬಗ್ಗೆ ಸಾಕಷ್ಟು ಅವ್ರಿಗೂ ನಾಲೆಡ್ಜ್ ಇತ್ತು, ತಿಳ್ಕೊಂಡಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಅವ್ರನ್ನ ನೀವು ಯಾವತ್ತಾರು ಇರಾದಾಗ ಕೇಳಿ ಒಂದ್ಸರಿ. ಅವ್ರನ್ನ ಜಾರ್ಖಂಡ್ನಲ್ಲಿ ಅವ್ರಿಗೆ ಗೊತ್ತಿರೋ ಒಬ್ಬ ಸ್ನೇಹಿತರು ಭಾಳ ಹತ್ರ ಇದ್ದಾರೆ, ದೊಡ್ಡ ರಾಜಕಾರಣಿ. ಇದನ್ನು ನಾವು ಮಾಡ್ಬೇಕಾದ್ರೆ ಮಿನಿಸ್ಟರ್ ಅವರು ಒಂದು ಅಮಾವಾಸ್ಯೆಗೆ ಬಾ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದಾಗ ಆ ದೊಡ್ಡ ನೈವೇದ್ಯ ಕೊಡ್ತಿದ್ದೀವಿ, ಈ ಸಿನಿಮಾದಲ್ಲಿ ಆ ನರಬಲಿ ಕೊಡ್ಬೇಕಾದ್ರೆ ರೆಡಿ ಮಾಡೋದಿದೆ. ಅವ್ರಿಗೆ ಏನೆಲ್ಲ ಬಳಸಬೇಕು, ಹೇಗೆ ಇದು ಮಾಡಬೇಕು, ಅವ್ರಿಗೆ ಕುಂಕುಮ ಆಗಿಡ್ಬೇಕು, ಅದೆಲ್ಲ ಅವರೇ ಹೇಳ್ಕೊಟ್ಟಿದ್ದು. ಹಿಂಗೆ ಮಾಡ್ತಾರೆ, ತಿಳ್ಕೊಂಡ್ರು ಅವರೆಲ್ಲ. ನಡೆಯುತ್ತೆ, ಅಮಾವಾಸ್ಯೆಗೆ ಭಾಳ ಜನ ಕೊಡ್ತಾರಲ್ಲ ಅಂತ ಹೇಳಿದ್ರು. ಸೊ ಧೈರ್ಯ ಮಾಡಿದ್ರು, ಎಲ್ಲದಕ್ಕಿಂತ ಹೆಚ್ಚು ಧೈರ್ಯ ಮಾಡಿದ್ರು. ಯಾವ ಲೆವೆಲ್ಗೂ ಫೇಸ್ ಮಾಡ್ತೀನಿ ನಾನು ಸೂಪರ್ ಹೇಳಿ. ಆ ಕಾರಣಕ್ಕೆ ಇದು ಮಾಡಿದ್ದು. ನಾನು ಹೇಳಿದೆ, ಈಗ ಯಾರೇ ಕಾಂಟ್ರವರ್ಸಿ ಬಂದ್ರೆ ನಾನು ಮಾತಾಡ್ತೀನಿ. ನಿಮ್ಮನ್ನು ಕೇಳಕ್ ಬಂದಾಗ ಅಟ್ಲೀಸ್ಟ್ ನನ್ನ ಮೇಲೆ ಹೇಳೋಷ್ಟು ಧೈರ್ಯ ಇರಬೇಕು ನಿಮಗೆ ಅಂದೆ. ಎಸ್ ಅಂದ್ರೆ